ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ. ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಂತ. ಹೌದು ಸ್ನೇಹಿತರೆ, ಜಸ್ಟ್ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾಯಿದ್ದೆ, ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾಯಿದ್ದೆ. ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ನ್ಯೂಸ್ ಚಾನಲಲ್ಲಿ ನೋಡಿದೆ ನಾನು. ರಜತ್ ಅವರು ಅರೆಸ್ಟ್ ಆಗ್ತಾಯಿದ್ದಾರೆ, ರಜತ್ ಅವ್ರನ್ನ ಯಾವ ಸಮಯದಲ್ಲಿ ಬೇಕಾದರೂ ಅರೆಸ್ಟ್ ಮಾಡ್ಬೋದು ಆ ಥರ ಅಂತ ನೋಡಿದೆ. ರಜತ್ ಅವ್ರು ಯಾರಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಬುಜ್ಜಿ ಅಂತ ಹೇಳಿ ಫೇಮಸ್ ಆಗಿರೋ ಡಿ ಬಾಸ್ ಫ್ಯಾನ್ ಅವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ನೇಹಿತರೆ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾಯಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎದಕ್ಕೆ ಏನು ಅಂತ ಹೇಳಬೇಕಂದ್ರೆ, ಅವರು ಒಂದು 4 days ಬ್ಯಾಕು ಒಂದು ವಿಡಿಯೋ ಶೂಟ್ ಮಾಡಿಸಿದ್ರು. ವಿನೋದ್ ಗೌಡ ಅವರು ಮತ್ತು ಅವರು ಇಬ್ಬರು ಸೇರಿ ಒಂದು ವಿಡಿಯೋ ಶೂಟ್ ಮಾಡಿದರು. ಆ ವಿಡಿಯೋ ಶೂಟ್ ಮಾಡಿರೋದ್ರಲ್ಲಿ ಅವರು ವೆಪನ್ನ ಯೂಸ್ ಮಾಡಿದರು. ಅವರು ಯಾವ ಥರ ವಿಡಿಯೋ ಶೂಟ್ ಮಾಡಿದ್ರು ಅಂದರೆ, ನೀವೆಲ್ಲ ನೋಡ್ಬೋದು, ಅವ್ರ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಐಡಿಲಿ ವಿಡಿಯೋ ಇನ್ನೂ ಕೂಡ ಅವೈಲೇಬಲ್ ಇದೆ. ಅವ್ರದ್ದು ಪ್ಯಾಂಟ್ ಮೇಲೆ ಡಿ ಬಾಸ್ದು ಎಲ್ಲ ಮೂವೀಸು, ದರ್ಶನ್ ಸರ್ದು ಎಲ್ಲ ಮೂವೀಸ್ ಹಾಕ್ಕೊಂಡಿದ್ರು. ಶರ್ಟ್ ಮೇಲೆ ಡಿ ಬಾಸ್ ಅಂತ ಹೇಳಿ ಹಾಕ್ಕೊಂಡಿದ್ರು. ಸೊ ಅದಕ್ಕೆ ಒಂದು ಲುಕ್ ಬರಲಿ ಅನ್ನೋಗೋಸ್ಕರ ಅವರು ವೆಪನ್ನ ಯೂಸ್ ಮಾಡಿದರು. ಯಾವ ವೆಪನ್ ಅಂದರೆ ಲಾಂಗ್ನ ಯೂಸ್ ಮಾಡಿದರು. ಲಾಂಗು ಯೂಸ್ ಮಾಡಿರೋದ್ರಿಂದ ಯಾವುದೇ ವೆಪನ್ಗಳನ್ನು ಪಬ್ಲಿಕ್ಕಲ್ಲಿ ಶೋ ಮಾಡ್ಕೊಳ್ತಾರೆ ಇಲ್ಲ ಸ್ನೇಹಿತರೆ. ನಮ್ಮ ಭಾರತೀಯ ಕಾನೂನಿನ ಪ್ರಕಾರ ಯಾವುದೇ ವೆಪನ್ಗಳನ್ನ ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ. ಯಾರಂದ್ರೆ ನಮ್ಮ ಇನ್ನೊಬ್ಬರು ಗೋಲ್ಡ್ ಹಾಕೊಂಡು ವೀಡಿಯೋಸ್ ಮಾಡ್ತಾಯಿದ್ರು. ಅವ್ರ ಹೆಸರೆಲ್ಲ ಹೇಳಲ್ಲ, ತುಂಬಾ ಗೋಲ್ಡ್ಗಳನ್ನ ಹಾಕೊಂಡು ವೀಡಿಯೋಸ್ ಮಾಡ್ತಾಯಿದ್ರು. ಒಬ್ಬರು ಯೂಟ್ಯೂಬರು, ಅವರು ಸೇಮ್ ಇದೇ ಟೈಮ್ ಸೆಕ್ಯೂರಿಟಿ ಥರ ಅವರು ಗನ್ನನ್ನು ಯೂಸ್ ಮಾಡಿ ವೀಡಿಯೋಸ್ನ ಮಾಡಿದರು. ಅದಕ್ಕೋಸ್ಕರ ಅವರು ಕೂಡ ಅರೆಸ್ಟ್ ಆಗಿದ್ದರು. ಅದೇ ಥರ ಇವರು ರಜತ್ ಅವರು ಕೂಡ ಲಾಂಗ್ನ ಯೂಸ್ ಮಾಡಿ ವೀಡಿಯೋಸ್ನ ಮಾಡಿಬಿಟ್ಟಿದ್ದಾರೆ. ಲಾಂಗ್ನ ಯೂಸ್ ಮಾಡಿದ್ದಾರೆ ವಿಡಿಯೋದಲ್ಲಿ, ಒಂದೇ ವಿಡಿಯೋದಲ್ಲಿ ಲಾಂಗ್ನ ಯೂಸ್ ಮಾಡಿದ್ದಾರೆ. ಆ ವಿಡಿಯೋಕ್ಕೆ ಲಾಂಗ್ ಯೂಸ್ ಮಾಡೋದು ಅವಶ್ಯಕತೆ ಇತ್ತು, ಸೊ ಅವ್ರು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವಾಗ ಅವ್ರ ಮೇಲೆ ಕೇಸ್ ಆಗಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡ್ಬೋದು. FIR ದಾಖಲೆ ಆಗಿದೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ತಲೆ ಬಾಗಲೇಬೇಕು. ಅದಕ್ಕೋಸ್ಕರ ಪಬ್ಲಿಕ್ಕಲ್ಲಿ ಲಾಂಗು ಹಿಡಿದು ವಿಡಿಯೋ ಮಾಡಿರೋಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅಂತ ಆಗಿದೆ. FIR ದಾಖಲೆ ಆಗಿದೆ ಅಂತೆ ಅವ್ರ ಮೇಲೆ. ಏನೋ ಅಂತೆಗಳ ಮಾತು, ಇನ್ನು ಯಾವುದೂ ಕನ್ಫರ್ಮೇಷನ್ ಇಲ್ಲ, ಆಗಿದೆ ಅಂತೆ ಅಷ್ಟೇ. ಅಂತೆಗಳ ಮಾತು ಅಂತ ಹೇಳ್ತಾ ಇದ್ದೀನಿ ಆಲ್ರೆಡಿ ನಾನು. ಆಗಿದೆ. ಅದಕ್ಕೋಸ್ಕರ ಅವ್ರ ಮೇಲೆ FIR ರಿಜಿಸ್ಟರ್ ಆಗಿರೋದ್ರಿಂದ ಅವ್ರನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು. ಆ ವಿಡಿಯೋದಕ್ಕೆ ಒಂದು ಸ್ವಲ್ಪ ಲಾಂಗ್ ಹಿಡಿದ್ರೆ ಮಸ್ತಾಗಿ ಕಾಣಿಸ್ತಿತ್ತು. ಬಟ್ ಪರ್ಮಿಷನ್ ತೊಗೊಂಡು 2BA ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ಅವರು ಯಾವುದೇ ಪರ್ಮಿಷನ್ ಇಲ್ದಿರ ವಿಡಿಯೋ ಮಾಡಿರೋದಕ್ಕೆ ಈ ಪ್ರಾಬ್ಲಮ್ ಆಗ್ತಾಯಿದೆ. ಆ ವ್ಯಕ್ತಿ ಕೂಡ ತುಂಬ ಪ್ರಾಬ್ಲಮ್ಗಳನ್ನು ಎದುರಿಸ್ಕೊಂಡೇ ಈ ಮಟ್ಟಕ್ಕೆ ಬಂದಿರೋದು. ಇದು ಕೂಡ ಒಂದು ಪ್ರಾಬ್ಲಮ್ ಅವರಿಗೆ, ದೊಡ್ಡ ಪ್ರಾಬ್ಲಮ್ ಇದು. ಯಾಕಂದರೆ FIR ಎಲ್ಲ ರೋದನೆ ಇದು. 1 week ಎಲ್ಲ ಅವರು ಇನ್ ಕೇಸ್ FIR ಆಗಿದ್ದೇ ನಿಜ ಆದರೆ ಹೋಗಬೇಕಾಗುತ್ತೆ ಗೈಸ್. ಅವ್ರಿಗೆ ಬೇಲ್ ಸಿಗೋವರೆಗೂ ಅವರು ಜೈಲಲ್ಲಿ ಇರಬೇಕಾಗುತ್ತೆ 1 week. ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತ, ಎಲ್ಲ ಕಾಯ್ದು ನೋಡ್ಬೇಕು ಅಷ್ಟೇ ಸ್ನೇಹಿತರೆ. ಯಾರು ಇವಾಗ ಏನು ಹೇಳೋದಕ್ಕಾಗಂಗಿಲ್ಲ, ಕಾಯಬೇಕು. ಎಲ್ಲರೂ ಕಾಯೋಣ, ಏನಾಗುತ್ತೆ ಅಂತ ನೋಡಬೇಕು. ಅವ್ರ ಮೇಲೆ FIR ಆಗುತ್ತೋ ಇಲ್ವೋ, ಏನಾದರೂ ಅಪೀಲ್ ತೊಗೋಬೋದು ಅಂತ, ತೊಗೊಂಡು ಹೊರಗೆ ಬರ್ಬೋದು ಅಂತ ನೋಡಬೇಕು, ಕಾದು ನೋಡಬೇಕು. ಇದೇ ಜಸ್ಟ್ ನ್ಯೂಸ್ ಚಾನಲಲ್ಲಿ ನೋಡಿದೆ ವಿಷಯ ಈ ಥರ ಆಗಿದೆ ಅಂತ. ಸೊ ಅದಕ್ಕೆ ನಿಮ್ಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಅಷ್ಟೇ. ನೋಡಿ, ಇದು ಇವತ್ತಿನ ಮಾಹಿತಿ ಆಗಿತ್ತು. ರಜತ್ ಅವರು ಅರೆಸ್ಟ್ ಆಗಬಹುದು ಅನ್ನೋದು ನೋಡೋಣ ಸ್ನೇಹಿತರೆ, ಕಾದು ನೋಡೋಣ. ಅರೆಸ್ಟ್ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆಗಬಹುದು ಅಂತಲೂ ಹೇಳೋಕ್ಕಾಗಲ್ಲ. ಅವರು ಯಾವ ಥರ ಅಪೀಲ್ ಮಾಡ್ತಾರೆ ಅದನ್ನು ಅಂತ, ಕೋರ್ಟಿಗೆ ಯಾವ ಥರ ಅಪೀಲ್ ಮಾಡ್ತಾರೆ, ಯಾವ ಥರ ಲಾಯರ್ ಯಾವ ಥರ ಅವ್ರ ಲಾಯರ್ ಪರ್ಸನಲ್ ಲಾಯರ್ ಯಾವ ಥರ ಅಪೀಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಷ್ಟೇ ಸ್ನೇಹಿತರೆ. ಇವರು ನ್ಯೂಸ್ ಚಾನಲ್ದವ್ರಿಗೆ ಎದಕ್ಕಂದರೆ ಅವ್ರ ಮೇಲೆ ಸಿಟ್ಟು. ಅವರು ಕೇಳಿ ಡಿ ಬಾಸ್ ಫ್ಯಾನು, ಮಸ್ತಾಗಿ ಮಾತಾಡ್ತಿದ್ರು ಅವರು. ಅದಕ್ಕೋಸ್ಕರ ಇವ್ರಿಗೆ ಅವ್ರ ಮೇಲೆ ಸಿಟ್ಟು. ಅದಕ್ಕೋಸ್ಕರ ಈಗ ಅವರು ಯಾವುದಾದ್ರೂ ಒಂದು ರಾಂಗ್ ಸಿಚುವೇಷನಲ್ಲಿ ಸಿಗಬೇಕು ಅಂತ ಕಾಯ್ತಾಯಿದ್ರು. ಪಾಪ ರಜತ್ ಅವರು ಸಿಕ್ಕಾಕೊಂಡ್ಬಿಟ್ರು. ಇವಾಗ ಮಸ್ತಾಗಿ ರೂಬ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ, ಮತ್ತು ಬೇರೆ ಏನೂ ಇಲ್ಲ. ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದು ಬಯಸೋಣ, ಒಳ್ಳೇದಾಗಲಿ. ಆದಷ್ಟು ಬೇಗ ಅದೇನು ಕೇಸ್ ಎಲ್ಲ ಮುಗಿದು ಹೊರಗಡೆ ಬರಲಿ, ಆರಾಮಾಗಿರಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.